ನಿಮ್ಗೊಂದು ಸಣ್ಣ ಪ್ರಶ್ನೆ. ನೀವು ಯಾವುದೋ ಒಂದು ಹಳೆಯ ಮನೆಗೆ ಹೋಗಿರ್ತೀರಾ. ನೀವು ಕಾಲಿಡಿದ ತಕ್ಷಣ ಏನೋ ಒಂದು ಬದಲಾಗಿದೆ ಅಂತೇಳಿ ಅನ್ಸಿದಿರಾ? ಒಂಥರ ಗಾಳಿ ಬೀಸ್ತಾ ಇರುತ್ತೆ. ನಿಮ್ಮ ಉಸಿರು ಒಂದ್ ಕ್ಷಣಕ್ಕೆ ನಿಂತು ಹೋಗಂಗ್ ಅನ್ಸತ್ತೆ. ನಿಮ್ಮ ಹೃದಯ ಬಡಿತ ಸ್ವಲ್ಪ ನಿಧಾನಕ್ಕೆ ಬಡ್ಕೊಳಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೆದುಳು ಹೇಳ್ತಾ ಇರತ್ತೆ, ಇಲ್ಲಿ ಏನೋ ಸರಿ ಇಲ್ಲ ಅಂತೇಳಿ. ಆ ರಾತ್ರಿ ನನಗೂ ಕೂಡ ಡಿ ಮೆಲೋ ಹೌಸ್‌ಗೆ ಹೋದಾಗ ಇದೇ ತರ ಫೀಲ್ ಆಯ್ತು. ಏನೋ ತಪ್ಪಿದೆ ಅಂತೇಳಿ ಅನಿಸ್ತಾ ಇತ್ತು. ಆದ್ರೂ ನಾನು ಕೇಳಲಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಗೋವಾದ ಸಮುದ್ರ ಮಟ್ಟದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ತಾಳೆ ಮರಗಳ ನಡುವೆ ಒಂದು ಹಳೆಯ ಮನೆ ಇದೆ. 18ನೇ ಶತಮಾನದಲ್ಲಿ ಪೋರ್ಚುಗೀಸರು ವ್ಯಾಪಾರಕ್ಕಂತೇಳಿ ಬಂದಿರುವಂತಹ ಒಬ್ಬ ವ್ಯಕ್ತಿ ಅಗಸ್ಟೋ ಡಿ ಮಿಲೋ ಅಂತೇಳಿ ಆ ಮನೆಯ ಮಾಲೀಕ. ಆ ಕಾಲದಲ್ಲಿ ಆ ಮನೆ ಸಂಪತ್ತು ಮತ್ತು ವೈಭವದಿಂದ ತುಂಬಿಕೊಂಡಿತ್ತು. ಆ ಮನೆಯ ಗೋಡೆಗಳು ಹಸಿರು ಮತ್ತು ನೀಲಿ ಬಣ್ಣದಿಂದ ಆ ಮನೆಯ ಬಾಲ್ಕನಿಯ ಮೇಲೆ ಒಂದು ಗೋಲ್ಡನ್ ಕಲರ್ ಚಿತ್ರ ಬಿಡಿಸಿದ್ದಾರೆ. ಆ ಮನೆಯ ಸ್ಟೇರ್ಕೇಸು ಮಹಗನಿಯ ಮರದಿಂದ ಮಾಡಿದ್ದಾರೆ ಮತ್ತು ಆ ಮನೆಯಲ್ಲಿ ಒಂದು ದೊಡ್ಡ ಆಂಟಿಕ್ ಮಿರರ್ ಇದೆ. ಕೆಲವೊಂದು ಗ್ಲಾಸ್ಗಳಿಂದ ಕಿಟಕಿಗಳನ್ನೆಲ್ಲ ಮಾಡಿದ್ದಾರೆ. ಇಡೀ ಊರಿಗೆ ಕತೆ ಹೇಳುವಂತಹ ಒಂದು ಡೈನಿಂಗ್ ಟೇಬಲ್ ಇದೆ. ಅಗಸ್ಟೋ ಡಿ ಮೆಲೋಗೆ 2 ಮಕ್ಕಳು. ಹಿರಿಯ ಮಗನ ಹೆಸರು ರೆಫೆಲ್ ಅಂತೇಳಿ, ಕಿರಿಯ ಮಗನ ಹೆಸರು ಮುಗ್ರಲ್ ಅಂತೇಳಿ. ಇಬ್ರು ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು, ಒಂದೇ ರಕ್ತವನ್ನು ಹಂಚ್ಕೊಂಡಿದ್ರು, ಒಂದೇ ಚಾವಣಿಯಲ್ಲಿ ಬೆಳೀತಾ ಇದ್ರು. ಯಾವಾಗ ಅಗಸ್ಟೋ ಡಿ ಮೆಲೋ ತೀರ್ಕೊಂಡಲ್ಲ, ಅವಾಗಿನಿಂದ ಅವರು ಶತ್ರುಗಳಾದ್ರು. ಅಂದ್ರೆ ಒಂದೇ ರಕ್ತ ಶತ್ರುಗಳಾಗಿ ಬೇರೆ ಬೇರೆ ಆದ್ರು. ತಮ್ಮ ಆಸ್ತಿಗಾಗಿ ಜಗಳ ಆಡಲು ಶುರು ಮಾಡಿದ್ರು. ದಿನಗಳು ತಿಂಗಳುಗಳಾಯ್ತು, ತಿಂಗಳು ವರ್ಷಗಳಾಯ್ತು, ಆದ್ರೂ ಕೂಡ ಅವರ ಜಗಳ ನಿಲ್ಲಲಿಲ್ಲ. 1891ರಲ್ಲಿ ಆ ಇಬ್ಬರು ಸ್ನೇಹಿತರು ಆ ಮನೆಯಲ್ಲಿ ಇದ್ರು. ಇಬ್ರು ಕೂಡ ಒಂದೇ ಸಮಯಕ್ಕೆ ತೀರ್ಕೊಂಡ್ರು. ಹೇಗೆ ತೀರ್ಕೊಂಡ್ರು, ಯಾವಾಗ ತೀರ್ಕೊಂಡ್ರು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಒಳಗಿನಿಂದ ಚಿಲಕ ಹಾಕಿದ್ರು. ಯಾವಾಗ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಅವರು ನಾರ್ಮಲ್ ಡೆತ್ ಅಂತಾನೆ ಕನ್ಸಿಡರ್ ಮಾಡಿ. ಯಾರು ಕೂಡ ಒಬ್ರಿಗೊಬ್ರು ಜಗಳ ಆಡಿರ್ಲಿಲ್ಲ. ಆದ್ರೆ ಅವರ ಕಣ್ಣಲ್ಲಿ ಏನೋ ಒಂದು ಭಯ ಇತ್ತು. ಆ ರಾತ್ರಿ ಏನೋ ಒಂದು ನಡೆದಿದೆ ಅನ್ನೋ ತರ ಅವರಿಗೆ ಕಾಣಿಸ್ತಾ ಇತ್ತು. ಅಂದಿನಿಂದ ಆ ಡಿ ಮೆಲೋ ಹೌಸ್ ಖಾಲಿಯಾಗಿದೆ. ಆದ್ರೆ ಅಲ್ಲಿ ಏನೋ ಒಂದು ಉಳಿದಿದೆ. ಬಟ್ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರೆ. ಈ ಕತೆ ನನಗೆ ಹೇಳಿದ್ದು ನನಗೊಬ್ಬ ಸ್ನೇಹಿತ ಇದ್ದ. ಅವನ ಹೆಸರು ವಿವೇಕ್ ಅಂತೇಳಿ. ಸೊ 3 ಜನ ಕಾಲೇಜಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ವಿವೇಕ್, ರಾಘವ ಮತ್ತು ಪ್ರಿಯಾ ಅಂತೇಳಿ 3 ಜನ ಗೋವಾ ಟ್ರಿಪ್ಪಿಗೆ ಪ್ಲಾನ್ ಮಾಡಿಕೊಂಡು ಗೋವಾಗೆ ಹೋಗ್ತಾರೆ. ಸೊ ಆ ಒಂದು ಡಿ ಮೆಲೋ ಹೌಸ್ ಅಲ್ಲಿ ಆಗಿರುವಂತ ಅನುಭವ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರು. ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೆ. ಅಂದು ಅಕ್ಟೋಬರ್ ತಿಂಗಳಲ್ಲಿ ಶುಕ್ರವಾರ ದಿನ 3 ಜನ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಗೋವಾಗೆ ಹೋಗ್ತಾರೆ. ಸೊ ಹೋಗ್ಬಿಟ್ಟು ಒಂದು ಹೋಟೆಲ್ ಅಲ್ಲಿ ಸ್ಟೇ ಆಗ್ತಾರೆ. 3 ಜನ ಆರಾಮಾಗಿ ಬೆಳಗ್ಗೆ ಎದ್ದು ಬೀಚ್ಗೆಲ್ಲ ಹೋಗ್ತಾರೆ. ವಾಪಸ್ ಬರ್ತಿರ್ಬೇಕಾದ್ರೆ ಈ ರಾಘವಗೆ ಸ್ವಲ್ಪ ಪ್ಯಾರಾನಾರ್ಮಲ್ ವಿಷಯದ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಸೊ ಅವನ್ ಹೇಳ್ದ, ಡಿ ಮೆಲೋ ಹೌಸ್ಗೆ ಹೋಗೋಣ ಬರ್ರಿ. ಅವಾಗ ವಿವೇಕ್ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾನೆ. ಮತ್ತೆ ಪ್ರಿಯಾ ಅವನು ನಿರಾಕರಿಸ್ತಾಳೆ. ಬಟ್ ಆದ್ರೂ ಕೂಡ ಏನೋ ಒಂದು ವಿಷಯ ನೋಡ್ಬೋದಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೋದಲ್ಲ ಅಂತೇಳಿ ಏನ್ ಮಾಡ್ತಾರೆ, ಸರಿ ಬನ್ನಿ ಹೋಗೋಣ ಅಂತೇಳಿ 3 ಜನ ಪ್ಲಾನ್ ಮಾಡ್ತಾರೆ. ಸೊ ಅವಾಗ ಸಮಯ 10:30. ಕ್ಯಾಬ್ ಅನ್ನು ಬುಕ್ ಮಾಡ್ಕೊಂಡು ಈ ಡಿ ಮೆಲೋ ಹೌಸ್ಗೆ ಹೋಗ್ತಿರ್ಬೇಕಾದ್ರೆ ಕ್ಯಾಬ್ ಡ್ರೈವರ್ ಆ ಮನೆಗೆ ಸ್ವಲ್ಪ ಅರ್ಧ ಕಿಲೋಮೀಟರ್ ಅಷ್ಟೇ ದೂರ ಇರುತ್ತೆ, ಅಲ್ಲಿಗೆ ಹೋಗಿ ಕ್ಯಾಬ್ ಅನ್ನು ಸ್ಟಾಪ್ ಮಾಡಿ, ಯಾಕೆ ಬ್ರದರ್ ಮುಂದೆ ಹೋಗಲ್ವಾ ಅಂತೇಳಿ ಕೇಳಿದಾಕರ, ಇಲ್ಲ ನಾನು ಹೋಗಲ್ಲ, ನೀವು ನನಗೆ ಪೇಮೆಂಟ್ ಕೊಡದಿದ್ರು ಪರವಾಗಿಲ್ಲ, ನಾನು ಮಾತ್ರ ಆ ಮನೆ ಹತ್ರ ಹೋಗೋದಿಲ್ಲ ಅಂತ ಹೇಳ್ತೇನೆ. ಸರಿ ಅಂತೇಳಿ ಇಳ್ಕೊತಾರೆ. ನೀನೇನಾದ್ರೂ ಅಲ್ಲಿ ಗಂಟ ಬಿಟ್ಟರೆ ನಾನು ಫುಲ್ ಪೇಮೆಂಟ್ ಮಾಡ್ತೀನಿ ಅಂತೇಳಿ ವಿವೇಕ್ ಹೇಳ್ತಾನೆ. ಬಟ್ ಅವ್ನು ಕೇಳಲ್ಲ, ನೀವು ಕೊಡದಿದ್ರು ಪರವಾಗಿಲ್ಲ ಅಂತೇಳಿ ವಾಪಸ್ ತಿರ್ಸ್ಕೊಂಡು ಹೋಗ್ತಾರೆ. ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಗ್ತಾರೆ. ಏ ಹುಚ್ಚ ನೋಡೋ ಇವನು ಯಾವ ತರ ದುಡ್ಡೇ ಇಸ್ಕೊಳ್ಳಾರ್ದೆ ನಮ್ಗೆ ಇಲ್ಲಿ ತನಕ ಬಿಟ್ಟು ಹೋದ ಅಂತೇಳಿ. ಸೊ ಹಾಗೆ ನಗ್ಬಿಟ್ಟು ಟಾರ್ಚ್ನ ಆನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಕ್ಕಪಕ್ಕ ತಾಳೆ ಮರದ ಗಿಡಗಳು, ಏನೋ ಒಂಥರ ವಿಚಿತ್ರ ಆಗಿರುವಂತ ಆ ಎಲೆ ಅಳ್ಳಾಡ್ತಾ ಇರುತ್ತೆ. ಟಾರ್ಚ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ದೂರದಿಂದ ಈ ಡಿ ಮೆಲೋ ಹೌಸ್ ಕಾಣಿಸುತ್ತೆ. ನೋಡ್ತಿರ್ಬೇಕಾದ್ರೆ ಯಾವುದೋ ಒಂದು ಹಳೆಯ ಪ್ರಾಣಿಯ ಆಕಾರದಲ್ಲಿ ಆ ಮನೆ ಕಾಣಿಸ್ತಾ ಇರುತ್ತೆ. ದೂರದಿಂದ ಹಂಗ್ ಕಾಣಿಸ್ತಾ ಇರುತ್ತೆ. 3 ಅಂತಸ್ತಿನ ಆ ಮನೆ, 2 ಕಡೆ ಬಾಲ್ಕನಿ, 2 ಕಡೆ ಉದ್ದ ಬಾಗಿಲುಗಳು, ಮೇನ್ ಡೋರ್ ಇತ್ತು. ಸೊ ಆ ಮನೆ ಸ್ವಲ್ಪ ಅರ್ಧ ಅಷ್ಟೇ ತೆರೆದಿತ್ತು, ಫುಲ್ ತೆರೆದಿರ್ಲಿಲ್ಲ. ಆ ತರ ಆ ಮನೆ ಕಾಣಿಸ್ತಾ ಇತ್ತು. ಸೊ ಆ ಮನೆ ಹತ್ರ ಹೋದ್ಮೇಲೆ ಟಾರ್ಚ್ ಆನ್ ಮಾಡ್ಕೊಂಡು ಯಾವಾಗ ರಾಘವ ಆ ಮನೆಯ ಡೋರ್ ಓಪನ್ ಮಾಡ್ಕೊಂಡ್ಲ, ಯಾವುದೋ ಒಂದು ನೆರಳಿಂದ ಆ ಡೋರ್ ಓಪನ್ ಆಗುತ್ತೆ. ಸೊ ಒಳಗೆ ಹೋಗಿ ನೋಡ್ತಾರೆ,
ಫುಲ್ಲು ಕತ್ತಲಿರುತ್ತೆ. ಟಾರ್ಚ್ ಬೆಳಕಲ್ಲಿ ಆ ಮನೆ ಅಷ್ಟೇ ಕಾಣ್ತಾ ಇರುತ್ತೆ. ಗೋಡೆ ಮೇಲೆ ಎಲ್ಲಾ ಹಳೆಯ ಫೋಟೋಗಳು ನೇತಾಡ್ತಾ ಇರುತ್ತೆ. ಆ ಡಿಮೆಲೋನ ಎಲ್ಲಾ ಕುಟುಂಬಸ್ಥರ ಫೋಟೋಗಳು ಕಾಣಿಸ್ತಾ ಇರುತ್ತೆ. ಅವರೊಂದು ವಿಷಯನ ಗಮನಿಸ್ತಾರೆ ಕಾಮನ್ ಆಗಿ, ಏನಪ್ಪಾ ಅಂದ್ರೆ ಆ ಫೋಟೋದಲ್ಲಿ ಕಾಣಿಸ್ತಿರುವಂತ ವ್ಯಕ್ತಿಗಳು ಇವರನ್ನೇ ನೋಡ್ತಾ ಇದ್ದಾರೆ ಅನ್ನೋ ತರ ಇವರಿಗೆ ಫೀಲ್ ಆಗ್ತಾ ಇದೆ. ಸೊ ಸುತ್ತಮುತ್ತ ನೋಡ್ತಾರೆ, ಡೈನಿಂಗ್ ಟೇಬಲ್ ನೋಡ್ತಾರೆ, ಆ ವುಡನ್ ಸ್ಟೇರ್ಕೇಸ್ ಅನ್ನ ನೋಡ್ತಾರೆ, ಆ ಆಂಟಿಕ್ ಮಿರರ್ ಅನ್ನ ನೋಡ್ತಾರೆ. ಆ ಆಂಟಿಕ್ ಮಿರರ್ ಅಲ್ಲಿ 3 ಜನ ನಿಂತಿರ್ಬೇಕಾದ್ರೆ ಹಾಗೆ ನೋಡ್ತಿರ್ತಾರೆ. ಅವಾಗ ಪ್ರಿಯಾ ವಿವೇಕ್‌ನ ಹೆಗಲಿಟ್ಕೊಂಡು ಜೋರಾಗಿ ಕಿರ್ಚ್ತಾಳೆ. ಏನಾಯ್ತು ಅಂತ ಹೇಳಿ ಕೇಳಿದಾಗ, ನೋಡಲ್ಲಿ ನನ್ ಹಿಂದೆ ಯಾರೋ ನಿಂತಿದ್ದಾರೆ ಅಂತ. ಸೊ ಹಿಂದೆ ತಿರುಗಿ ನೋಡ್ತಾರೆ, ಅಲ್ಲಿ ಯಾರೂ ಕೂಡ ಇರುತ್ತಿಲ್ಲ. ಅವಾಗ ರಾಘವ ಸ್ವಲ್ಪ ಭಯದಿಂದಾನೇ ಹೇಳ್ತಾನೆ, ಇಲ್ಲ ಇದು ಬೆಳಕಿನ ಪ್ರತಿಬಿಂಬ ಇರ್ಬೋದು, ತಲೆ ಕೆಡಿಸ್ಕೋಬೇಡ, ಆ ಥರ ಏನೂ ಇಲ್ಲ. ಸೊ ಅವಾಗೆ ಅವರಲ್ಲಿ ಸ್ವಲ್ಪ ಭಯ ಮೂಡಿರುತ್ತೆ, ಆದ್ರೂ ಸಹ ಅಲ್ಲಿಂದ ವಾಪಸ್ ಬರೋದಿಲ್ಲ. ಸೊ ಹಾಗೆ ನೋಡ್ತಾ ನೋಡ್ತಾ ಇಡೀ ಮನೆ ನೋಡ್ತಾರೆ. ಹಾಗೆ ಆ ಸ್ಟೇರ್ಕೇಸ್ ಅನ್ನ ಏರ್ತಿರ್ಬೇಕಾದ್ರೆ ಆ ಸೌಂಡ್ ಟಕ್ 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 ಅಂತೆಲ್ಲ ಇಡೀ ಮನೆ ಎಕೋ ಆಗ್ತಾ ಇರುತ್ತೆ. ಯಾಕಂದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರೋಲ್ಲ. ಅವರು ಇನ್ನೊಂದು ವಿಷಯನ ಗಮನಿಸ್ತಾರೆ. ಏನಂದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ವಿಚಿತ್ರ ಆಗಿರುವಂತ ವಾಸನೆ ಬರ್ತಾ ಇರುತ್ತೆ. ಆ ಮಣ್ಣಿನ ವಾಸನೆ, ತೇವದ ವಾಸನೆ ಆ ತರ ಬರ್ತಿರ್ಬೇಕಾದ್ರೆ ಅದರ ಜೊತೆಗೆ ಇನ್ನೊಂದು ವಾಸನೆ ಬರ್ತಾ ಇರುತ್ತೆ. ಯಾವಾಗ ಅವರು ಆ ಸ್ಟೇರ್ಕೇಸ್ ಅನ್ನ ಏರ್ಕೊಂತ ಹಾಗೆ ಹೋಗ್ತಿರ್ತಾರಲ್ಲ, ಅವಾಗ ಅವರಿಗೆ ಆ ವಾಸನೆ ಸಿಗುತ್ತೆ. ಯಾವುದೋ ಒಂದು ಮೇಣದ ಬತ್ತಿಯ ವಾಸನೆ. ಅವ್ರು ಒಬ್ರಿಗೊಬ್ರು ಕೇಳ್ಕೊತಾರೆ, ಈ ಮನೆಯಲ್ಲಿ ಯಾರೂ ಇಲ್ಲ, ಆದ್ರೂ ಸಹ ಈ ಮೇಣದ ಬತ್ತಿಯ ವಾಸನೆ ಹೇಗೆ ಬರ್ತಾ ಇದೆ ಅಂತೇಳಿ. ಹಾಗೆ ಮೇಲೆ ಹೋಗ್ತಾರೆ. ಆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು 3 ರೂಮ್‌ಗಳಿರುತ್ತೆ. ಅದ್ರಲ್ಲಿ 2 ಕ್ಲೋಸ್ ಆಗಿರುತ್ತೆ. 2 ಒಂದನೇದು ಯಾವುದೋ ಒಂದು ರೂಮು ಸ್ವಲ್ಪ ಅರ್ಧ ಓಪನ್ ಇರುತ್ತೆ. ಸೊ ರಾಘವ ಏನ್ ಮಾಡ್ತಾನೆ, ಓಡೋಗಿ ಅದನ್ನ ತೆಗಿತಾನೆ. ಟಾರ್ಚ್ ಆನ್ ಮಾಡ್ತಾನೆ, ನೋಡ್ತಾನೆ ಎಲ್ಲವೂ ಕೂಡ ಖಾಲಿಯಾಗಿರುತ್ತೆ. ಬನ್ನಿ ಅಂತ ಆ ಇಬ್ರು ಜನನು ಕೂಡ ಕರೀತಾರೆ. ಹೋಗ್ಬಿಟ್ಟು ನೋಡ್ತಾರೆ, ಅಲ್ಲಿ ಒಂದು ಚೇರು ಅಳ್ಳಾಡ್ತಾ ಇರುತ್ತೆ. ರಾಕಿಂಗ್ ಚೇರ್. ಆ ಮನೆಯಲ್ಲಿ ಯಾವುದೇ ತರದ ಗಾಳಿ ಇರಲ್ಲ. ಒಳಗಿನ ಗಾಳಿ ಹೊರಗಡೆ ಹೋಗ್ತಾ ಇರಲ್ಲ. ಹೊರಗಡೆಯಿಂದ ಗಾಳಿ ಒಳಗಡೆ ಬರ್ತಾ ಇರಲ್ಲ. ಅದನ್ನು ಸಹ ಆ ಚೇರ್ ಅಲ್ಲಾಡ್ತಾ ಇರುತ್ತೆ. ಸೊ ಆ ರೂಮ್‌ಗೆ ಎಂಟ್ರಿ ಕೊಡ್ತಾರಲ್ಲ, ಆ ಮೇಲ್ಛಾವಣಿಯಿಂದ ಇನ್ನೊಂದು ಶಬ್ದ ಬರುತ್ತೆ. ಯಾರೋ ನಡೆದುಕೊಂಡು ಬರ್ತಾ ಇರೋ ತರ. ಅಂದ್ರೆ ಟಕ್ 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 ಅಂತ. ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ. ನಮ್ ಕಡೆನೇ ಬರ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನಮ್ ಕಡೆನೇ ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಸರಿ ಅಂತೇಳಿ ಆ ರೂಮಿಂದ ವಾಪಸ್ ಬರ್ತಾರೆ. ವಾಪಸ್ ಬರ್ತಿರ್ಬೇಕಾದ್ರೆ ಅದೇ ಏರ್ ಅನ್ನು ಇಳಿದ್ಬಿಟ್ಟು ಕೆಳಗೆ ಬರ್ತಿರ್ಬೇಕಾದ್ರೆ ಪ್ರಿಯಾ ಮತ್ತೆ ಜೋರಾಗಿ ಕಿರಿಸ್ತಾಳೆ. ಮತ್ತೆ ಇವ್ರು ಇಬ್ರು ಕೂಡ ಅವಳ ಹತ್ರ ಹೋಗ್ತಾರೆ. ಏನಾಯ್ತು ನೋಡಲ್ಲಿ ಅಂತ ಹೇಳ್ತಾರೆ. ನೋಡ್ತಿರ್ಬೇಕಾದ್ರೆ ಯಾವುದೋ ಒಂದು ಮುಚ್ಚೋಗಿರುವಂತಹ ಬಾಗಿಲು, ಅದ್ರೊಳಗೆ ಯಾರೋ ಗುಸುಗುಸುನೆ ಮಾತನಾಡ್ತಾ ಇರ್ತಾರೆ. ಯಾರಂತೇಳಿ ಗೊತ್ತಿಲ್ಲ. ಬಟ್ ಇಬ್ರು ಜಗಳ ಆಡ್ತಾ ಇದ್ದಾರೆ, ಸಮಾಧಾನದಿಂದ ಊಟ ಮಾಡ್ತಾ ಇದ್ದಾರೆ ಅನ್ನೋ ತರ ಆ ಗುಸು ಗುಸು ಶಬ್ದ ಕೇಳಿಸ್ತಾ ಇರುತ್ತೆ. ಮತ್ತೆ ಆ ಬಾಗಿಲು ಸಂದೆಯಿಂದ ಒಂದು ಬೆಳಕು ಕೂಡ ಕಾಣಿಸ್ತಾ ಇರುತ್ತೆ. ಯಾರ್ದಿರ್ಬೋದು ಅಂತೇಳಿ ರಾಘವ ಹೋಗಿ ಕಿವಿ ಕೇಳ್ತಾನೆ. ಆ ಶಬ್ದ ಕಂಪ್ಲೀಟ್ ಆಗಿ ನಿಂತೋಗ್ಬಿಡುತ್ತೆ. ಯಾವುದೇ ತರ ಮಾತೇ ಆಡಲ್ಲ, ಯಾವುದೇ ತರದ ಗುಸುಗುಸುನು ಕೂಡ ಕೇಳಿಸಲ್ಲ. ಯಾವಾಗ ಆ ಡೋರ್‌ನ ಹ್ಯಾಂಡಲ್ ಹಿಂಗ್ ತಿರುಗಿಸಿ ಒತ್ತುತ್ತಾರಲ್ಲ, ಅದು ಡೋರ್ ಲಾಕ್ ಆಗಿರುತ್ತೆ. ಓಪನ್ ಆಗೋದಿಲ್ಲ. ಸೊ ರಾಘವ್ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಸ್ಕ್ರೂ ಡ್ರೈವರ್‌ಲೆ ಆ ಒಂದು ಡೋರನ್ನು ಓಪನ್ ಮಾಡ್ತಾನೆ. ಒಳಗೆ ಓಪನ್ ಮಾಡಿದ ತಕ್ಷಣ ಫುಲ್ಲು ಕತ್ತಲೆ ಇರುತ್ತೆ. ಬಟ್ ಅಲ್ಲೊಂದು ಕ್ಯಾಂಡಲ್ ಮಾತ್ರ ಉರಿತಾ ಇರುತ್ತೆ. ಆ ಉರಿತಾ ಇರೋದನ್ನ ಇವರಿಬ್ರು ನೋಡ್ತಾ ಇದ್ರೆ ಪ್ರಿಯಾ ಒಂದು ಗಮನಿಸ್ತಾನೆ. ಏನಪ್ಪಾ ಅಂದ್ರೆ, ಒಂದು ಟೇಬಲ್ ಅಲ್ಲಿ 2 ತಟ್ಟೆ ಇಟ್ಟಿರ್ತಾರೆ. ಯಾರೋ ಇವಾಗ್ಲೇ ಊಟ ಮಾಡ್ತಾ ಇದ್ದಾರೆ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಚಮಚನು ಕೂಡ ಅಲ್ಲೇ ಇರುತ್ತೆ. ಯಾರೋ ಊಟ ಬಡಿಸಿ ಯಾರೋ ಊಟ ಮಾಡ್ತಾ ಇದ್ದಾರೆ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ ಗಮನಿಸ್ತಾಳೆ. ಏನಂದ್ರೆ, ಒಂದ್ರ ಮೇಲೆ 6, ಇನ್ನೊಂದ್ರ ಮೇಲೆ ಎಂ ಅಂತ ಹೇಳಿ ಬರುತ್ತೆ. 6 ಅಂದ್ರೆ ರಿಫಿಲು, ಮತ್ತೆ ಎಂ ಅಂದ್ರೆ ಮುಗ್ರಿಲ್ ಅಂತ. ಸೊ ಇಬ್ರು ಜನ ಸಹೋದರರು ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮತ್ತೆ ಆ ಮೇಣದ ಬತ್ತಿಯನ್ನ ಹಚ್ಚಿದ್ದಾರೆ ಅನ್ನೋ ತರ ಆ ರೂಮ್ ಕಾಣಿಸ್ತಾ ಇದೆ. ಆ ಮೇಣದ ಬತ್ತಿ ಹೇಗೆ ಉರಿತಾ ಇತ್ತು ಅಲ್ಲ, ಹಾಗೆ ತಳಗೆ ಸೋರ್ತಾ ಇತ್ತು. ಆ ಸೋರ್ತಾ ಇತ್ತು. ಯಾವಾಗ ಆ ಕಂಪ್ಲೀಟ್ ಆಗಿ ಆ ಸೋರೋದು ನಿಂತ್ಕೊಂಡ್ಬಿಡತ್ತಲ್ಲ, ಅಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸುತ್ತೆ. ಆ ಬೆಳಕಲ್ಲಿ ಯಾವುದೋ ಒಬ್ಬ ಹಳೆಯ ಮನುಷ್ಯ, ಪೋರ್ಚುಗೀಸರ ಕಾಲದಲ್ಲಿ ಉದ್ದನೆ ಮನುಷ್ಯ, ಆಮೇಲೆ ಹಳೆಯ ಬಟ್ಟೆ, ಬಿಳಿ ಕೂದಲು, ಆ ತರ ಒಂದು ಆಕೃತಿಯ ಮನುಷ್ಯ ಕಾಣಿಸ್ತಾನೆ. ಆಮೇಲೆ ಅವ್ನು ನಗಲು ಶುರು ಮಾಡ್ತಾನೆ. ಏನಪ್ಪಾ ಅಂದ್ರೆ, ನಾವು ಬಂದಿರುವಂತ ಉದ್ದೇಶ ಅವನಿಗೆ ಗೊತ್ತು. ನಾವ್ ಏನ್ ಮಾಡ್ತಿದೀವಿ ಅನ್ನೋದು ಅವನಿಗೆ ಗೊತ್ತು. ನಾವ್ ಏನ್ ಮಾಡಕ್ ಬಂದಿದೀವಿ ಅಂತಾನೂ ಗೊತ್ತು. ಆದ್ರೆ ಅವನು ಈ 3 ಜನಕ್ಕೂ ಹೆದರ್ಸ್ಲಿಲ್ಲ. ಏನು ಕೂಡ ಮಾಡ್ಲಿಲ್ಲ. ಬಟ್ ಸುಮ್ನೆ ನಗ್ತಾ ಇದ್ದ. ಸೊ ಅದನ್ನ ಬಿಟ್ಟು ಅಂತೇಳಿ ವಾಪಸ್ ಬರ್ತಾರೆ. ಮತ್ತೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೋಡ್ತಾರೆ, ಏನೇನ್ ಇದೆ ಈ ಮನೆಯಲ್ಲಿ ಅಂತ.
ಆಮೇಲೆ ಆ ಮೇಣದ ಬತ್ತಿ ಕಂಪ್ಲೀಟ್ ಆಗಿ ಆಫ್ ಆಗ್ಬಿಡುತ್ತೆ. ಫುಲ್ ಕತ್ಲೆಯಿಂದ ಆ ಮನೆ ತುಂಬಿಕೊಂಡಿರುತ್ತೆ. ಯಾವಾಗ ವಿವೇಕ್ ಟಾರ್ಚ್ ಆನ್ ಮಾಡ್ತಾನಲ್ಲ, ಅವಾಗ ಒಂದು ವಿಷಯ ಗಮನಿಸ್ತಾರೆ. ಏನಪ್ಪಾ ಅಂದ್ರೆ ಆ ತಟ್ಟೆ ಹತ್ರ ಒಂದು ಚಾವಿ ಬಿದ್ದಿರುತ್ತೆ. ಸೊ ಅದು ಯಾವ ಮನೆ, ಯಾವ ರೂಮಿನ ಚಾವಿ ಅಂತೇಳಿ ಗೊತ್ತಿಲ್ಲ. ಅದನ್ನು ಕೂಡ ಅಲ್ಲೇ ಬಿದ್ದಿರುತ್ತೆ. ಆಮೇಲೆ ಈ ರಾಘವ ಏನ್ ಮಾಡ್ತಾನೆ, ಅವಾಗ ಅವಾಗ ಫೋಟೋನ ಕ್ಲಿಕ್ ಮಾಡ್ತಾ ಇರ್ತಾನೆ. ಸೊ ಆ ಚಾವಿ ಫೋಟೋ, ಆ ಮನೆ ಫೋಟೋ, ಆ ಮಿರರ್ ಫೋಟೋ, ಆ ಸ್ಟೇಟಸ್ ಫೋಟೋ, ಹಾಗೆ ಫೋಟೋವನ್ನ ಕ್ಲಿಕ್ ಮಾಡ್ತಾ ಇರ್ತಾರೆ. ಸೊ ಆ ರೂಮಿನ ಹಾಲಿಗೆ ಬರ್ತಾರೆ. ಅವರಿಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಯಾಕೋ ಈ ಮನೇಲಿ ನಾವು ಇರೋದು ಬೇಡ ಅಂತೇಳಿ ಅನಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಆ ಒಂದು ದೊಡ್ಡ ಮಿರರ್ ಇರುತ್ತಲ್ಲ, ಮಿರರ್ ಬಾಜು ಒಂದು ವಿಂಡೋ ಇರುತ್ತೆ. ಆ ವಿಂಡೋ ಏನೋ ಒಂದು ಕರ್ಕಶ ಶಬ್ದದಿಂದ ಓಪನ್ ಆಗುತ್ತೆ. ನಾನು ನಿಮ್ಗೆ ಅವಾಗ್ಲೇನೆ ಹೇಳಿದೆ, ಈ ಮನೆಯಲ್ಲಿ ಒಳಗಿನ ಗಾಳಿ ಹೊರಗಡೆ ಹೋಗ್ತಾ ಇಲ್ಲ, ಹೊರಗಡೆ ಗಾಳಿ ಒಳಗಡೆ ಬರ್ತಾ ಇಲ್ಲ. ಆದ್ರೂ ಸಹ ಈ ತರ ಒಂದು ಶಬ್ದ ಬರ್ತಿದೆಯಲ್ಲ ಅಂತ. ಇವರಿಗೆ ಒಳಗಡೆ ತುಂಬಾ ತಣ್ಣಗೆ ಇರುತ್ತೆ, ಬಟ್ ಗಾಳಿ ಬರ್ತಾ ಇಲ್ಲ. ಫುಲ್ AC ತರ ಯಾವ ತರ ಇರುತ್ತೆ, ಆ ತರ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ಆ ತಾಜಾ ವಾಸನೆ, ಆಮೇಲೆ ಆ ಮೇಣದ ಬತ್ತಿಯ ವಾಸನೆ ಅವರಿಗೆ ಅಷ್ಟು ತಡ್ಕೊಳಕ್ ಆಗ್ತಾ ಇರಲ್ಲ. ಸೊ ಯಾವಾಗ ಆ ಒಂದು ವಿಂಡೋ ಓಪನ್ ಆಗುತ್ತಲ್ಲ, ಸೊ ಅದನ್ನ ಅವರು ಭಯ ಪಟ್ಕೊಂಡು ಏನ್ ಮಾಡ್ತಾರೆ, ನಾವಿಲ್ಲಿ ಇರೋದು ಸೇಫ್ ಅಲ್ಲ ಅಂತೇಳಿ ಆ ಜಾಗದಿಂದ ವಾಪಸ್ ಬರ್ತಾರೆ. ಅಲ್ಲಿಂದ ಸೀದಾ ಹೋಟೆಲ್ ಹೋಗ್ಬಿಡುತ್ತೆ. ಸೊ ಆ ರಾತ್ರಿ ರಾಘವೇಂದ್ರಗೆ ಕಣ್ಣು ಮುಚ್ಚೇ ಇಲ್ಲ, ಅದನ್ನು ಕೂಡ ಮಲ್ಕೋತಿರ್ತಾನೆ. ಪ್ರಿಯಾ ಕಣ್ಣು ಮುಚ್ಚಿದ್ರು ಕೂಡ ನಿದ್ದೆ ಮಾಡ್ತಾ ಇರಲ್ಲ. ಈ ವಿವೇಕ್ ಸುಮ್ಮನೆ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಬೆಳಗ್ಗೆ ಎದ್ದು ಫೋನಲ್ಲಿರುವಂತಹ ಕ್ಯಾಮರಾಗಳನ್ನೆಲ್ಲ ನೋಡ್ತಾನೆ. ಕ್ಲಿಕ್ ಮಾಡಿರುವಂತಹ ಫೋಟೋ 27, ಅದರೊಳಗೆ 11 ಫೋಟೋ ಒಂದು ವಿಚಿತ್ರ ಆಗಿರುವಂತಹ ಅನುಭವ ಕಾಣ್ತಾ ಇತ್ತು. ಏನಪ್ಪಾ ಅಂದ್ರೆ ಆ 11 ಫೋಟೋದಲ್ಲಿ ಇವರು ಕೂಡ ಇದ್ದಾರೆ, ಬಟ್ ಫೋಟೋ ಯಾರು ಕ್ಲಿಕ್ ಮಾಡಿದ್ದಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಆ ಥರ ಅನಿಸ್ತಾ ಇತ್ತು. 11 ಫೋಟೋ ಬೇರೆ ಬೇರೆ ಆ್ಯಂಗಲ್ ಅಲ್ಲಿ, ಇವ್ರು ಹೋಗ್ಲಾರ್ದಂಥ ಆ್ಯಂಗಲ್ ಅಲ್ಲಿ ಆ ಫೋಟೋಗಳು ಕ್ಲಿಕ್ ಆಗಿರುತ್ತೆ. ಸರಿ ಬಿಡು ಅಂತೇಳಿ ಆ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿಬಿಟ್ಟು ಮತ್ತೆ ಮರುದಿನ ಬೆಳಗ್ಗೆ ಆ ಫೋನನ್ನು ಓಪನ್ ಮಾಡಿ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಬೇಕಾದ್ರೆ ಓಪನ್ ಆಗಲ್ಲ. ಸೊ ಆ ಗೋವಾದಲ್ಲಿ ಇರುವಂಥ ಒಂದು ಸರ್ವಿಸ್ ಸ್ಟೇಷನ್ಗೆ ಹೋಗ್ತಾರೆ. ಟೆಕ್ನಿಷಿಯನ್ಗೆ ಕೇಳಿದಾಗ, ಇಲ್ಲ ಈ ಕ್ಯಾಮ್ರಾದ ಸೆನ್ಸರ್ ಹಾಳಾಗಿದೆ, ಇದನ್ನು ರೀಪ್ಲೇಸ್ ಮಾಡ್ಬೇಕಂದಾಗ ಸರಿ ಅಂತ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಆ ಡಿಮಿಲೋ ಹೌಸ್ ಇನ್ನೂ ಕೂಡ ಆ ಗೋವಾದಲ್ಲಿದೆ. ಗೋವಾದ ಸರ್ಕಾರ ಅದನ್ನ ಹೆರಿಟೇಜ್ ಪಟ್ಟಿಗೆ ಸೇರಿಸಿದ್ದಾರೆ. ಆ ಇಬ್ರು ಸಹೋದರರು ಇನ್ನೂ ಕೂಡ ಆ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಮತ್ತು ಯಾರಾದ್ರೂ ಬರ್ತಾರಾ ನಮ್ಮ ಜೊತೆ ಊಟಕ್ಕಾಗಿ ಅಂತೇಳಿ ಕಾಯ್ತಾ ಇದ್ದಾರೆ. ಆಮೇಲೆ ಆ ಗೋವಾ ಸರ್ಕಾರ ಅದನ್ನ ಎಷ್ಟೋ ಬಾರಿ ರಿಪೇರಿ ಮಾಡಿಸ್ಬೇಕಂತೇಳಿ ಮುಂದೆ ಬಂದ್ರು ಕೂಡ ಅದು ರಿಪೇರಿ ಮಾಡ್ಸಕ್ಕೆ ಬಿಡ್ತಾ ಇಲ್ಲ ಆ ಇಬ್ರು ಸಹೋದರರು. ಆಮೇಲೆ ಅವ್ರು ಇನ್ನೊಂದು ವಿಷಯವನ್ನ ಗಮನಿಸ್ತಾರೆ. ಏನಪ್ಪಾ ಅಂದ್ರೆ ಆ ಬಿದ್ದಿರುವಂತಹ ಚಾವಿ ಆ ಒಂದು ಹಳೆ ಮನೆಯಲ್ಲಿತ್ತು, ಬಟ್ ಇವರಿಗೆ ಆ ಒಂದು ಹೋಟೆಲ್ ರೂಮಿನ ಬಾಜು ಆ ಒಂದು ಚಾವಿ ಬಂದು ಬಿದ್ದಿರುತ್ತೆ. ಆ ಚಾವಿ ಹೇಗೆ ಬಂತು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿಲ್ಲ. ಸೊ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವರು ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಸೊ ನಿಮ್ಮ ಜೀವನದಲ್ಲಿ ಯಾವ ತರದ್ದು ಈ ತರ ಪ್ಯಾರಾನಾರ್ಮಲ್ ವಿಷಯದ ಬಗ್ಗೆ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ನನಗೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆಮೇಲೆ ವಿವೇಕ್ ಹೇಳ್ದ, ಆ ಒಂದು ಮನೆಯಲ್ಲಿ ನಡೆದಿರುವಂತ ಅನುಭವ ನಾವು ಯಾವತ್ತೂ ಕೂಡ ಮರೆಯಕ್ ಆಗೋದಿಲ್ಲ. ಆಮೇಲೆ ಆ ರಾಘವನ್ಗೆ ಇನ್ನೊಮ್ಮೆ ಪ್ಯಾರಾನಾರ್ಮಲ್ ವಿಷಯದ ಬಗ್ಗೆನೇ ಮಾತಾಡಕ್ಕೆ ಅವನು ಯಾವತ್ತೂ ಕೂಡ ಆಸಕ್ತಿ ತೋರಿಸ್ಲಿಲ್ಲ. ಆಮೇಲೆ ನಾನು ಮತ್ತು ಪ್ರಿಯಾ ಮತ್ತು ಯಾವತ್ತೂ ಕೂಡ ಆ ವಿಷಯದ ಬಗ್ಗೆ ಮಾತೇ ಆಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದ. ಸೊ ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.